ಒಮ್ಮೆ ಒಬ್ಬ ಜ್ಞಾನ ಕಾಮುಕ ಯುವಕ ಪ್ರಸಿದ್ಧ ಜನ್ ಗುರುವನ್ನು ಭೇಟಿಯಾಗಲು ಬಂದು ಹೇಳ್ತಾನೆ, ಗುರುಗಳೇ, ನಾನು ಬಹಳ ಪುಸ್ತಕಗಳನ್ನು ಓದಿದ್ದೇನೆ, ಅನೇಕ ಧ್ಯಾನ ಪಾಠಗಳನ್ನು ಕೇಳಿದ್ದೇನೆ, ಆದರೂ ನನಗೆ ಶಾಂತಿ ಸಿಗುತ್ತಿಲ್ಲ, ದಯವಿಟ್ಟು ನನಗೆ ಜನ್ ಬೋಧನೆ ನೀಡಿ ಅಂತ. ಗುರುಗಳು ಸ್ಮಿತ ಭಾವನೆಯಿಂದ ಹೇಳ್ತಾರೆ, ಬನ್ನಿ ಮೊದಲು ಚಹಾ ಕುಡಿಯೋಣ ಅಂತ. ಅವರು ಚಹಾ ಕಪ್ ತೆಗೆದುಕೊಂಡು ಅದರಲ್ಲಿ ಚಹಾ ಸುರಿಯಲು ಪ್ರಾರಂಭಿಸಿದರು. ಕಪ್ ತುಂಬಿತು, ಆದರೆ ಗುರು ಇನ್ನೂ ಸುರಿಯುತ್ತಲೇ ಇದ್ದರು. ಚಹಾ ಹೊರಗೆ ಸುರಿದು ಮೇಜಿನ ಮೇಲೆ, ನೆಲದ ಮೇಲೆಲ್ಲ ಹರಿಯಿತು. ಯುವಕ ಆತುರದಿಂದ ಹೇಳಿದ, ಗುರುಗಳೇ, ಕಪ್ ತುಂಬಿದೆ, ಇನ್ನೂ ಸುರಿಸಿದರೆ ಅದು ಹೊರಕ್ಕೆ ಸುರಿಯುತ್ತದೆ ಅಂತ. ಗುರುಗಳು ನಗುತ್ತಾ ಹೇಳ್ತಾರೆ, ಹೌದು ಮಗನೇ, ನಿನ್ನ ಮನಸ್ಸೂ ಸಹ ಇಂತಹ ಕಪ್ನಂತಾಗಿದೆ. ನೀನು ಈಗಾಗಲೇ ತಿಳಿದಿದ್ದೇನೆ ಎಂದು ತುಂಬಿಕೊಂಡಿದ್ದಿ. ಹೊಸ ಜ್ಞಾನವನ್ನು ಪಡೆಯಬೇಕಾದರೆ ಮೊದಲು ನಿನ್ನ ಕಪ್ ಖಾಲಿ ಮಾಡಬೇಕು. ಸ್ನೇಹಿತರೆ, ನಮ್ಮ ಮನಸ್ಸು ಖಾಲಿಯಾಗಿದ್ದಾಗ ಮಾತ್ರ ನಿಜವಾದ ಜ್ಞಾನವು ಒಳನುಗ್ಗುತ್ತದೆ. ಅಹಂಕಾರ